ಈ ಟ್ರಂಪ್ ಏನೋ ಭ್ರಮೆನಲ್ಲಿರಂಗೆ ಕಾಣ್ತಾ ಇದ್ದಾರೆ. ಯಾಕಂದರೆ ಅವರ ಹಾವ ಭಾವ, ಅವರ ಲ್ಯಾಂಗ್ವೇಜು, ಬಾಡಿ ಲ್ಯಾಂಗ್ವೇಜ್ ನೋಡಿದಂಥ ಸಂದರ್ಭದಲ್ಲಿ ಈ ಮನುಷ್ಯ ಎಲ್ಲೋ ಒಂದು ಕಡೆ ಭ್ರಮೆನಲ್ಲಿರಂಗೆ ಕಾಣ್ತಾರೆ. ಭಾರತ ಪಾಕ್ ಅಣ್ವಸ್ತ್ರ ದಾಳಿಯನ್ನು ನಾವೇ ತಡೆದಿದ್ದೀವಿ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. ಅದರ ಕ್ರೆಡಿಟ್ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಎರಡೂ ದೇಶಗಳ ಜೊತೆಗೆ ವ್ಯಾವಹಾರಿಕ ಸಂಬಂಧ ಇದೆ, ನಾವು ನೋಡಿ ನಿಲ್ಲಿಸ್ಬಿಡ್ತೀವಿ, ನಾವು ನಿಮ್ಮ ಜೊತೆಗೆ ವ್ಯವಹಾರನ ಅಂತ ಹೇಳಿದ್ವಿ, ಹಾಗಾಗಿ ಯುದ್ಧ ನಿಲ್ತು. ಯುದ್ಧ ಆಗಿದ್ರೆ ಲಕ್ಷಾಂತರ ಜನ ಸಾಯ್ತಾ ಇದ್ರು, ನಾವೇ ಯುದ್ಧ ನಿಲ್ಲಿಸಿದ್ದು, ಈ ಸಂಘರ್ಷ ನಿಲ್ಲಿಸಿದ್ದಕ್ಕೆ ನಮಗೆ ಹೆಮ್ಮೆ ಇದೆ ಅಂತ ಕೂಡ ಟ್ರಂಪ್ ಹೇಳಿದ್ದಾರೆ. And they did it for a lot of reasons, but trade is a big one. We're going to do a lot of trade with Pakistan. We're going to do a lot of trade with India. We're negotiating with India right now. We're going to be soon negotiating with Pakistan. And we stopped the nuclear conflict. I think it could have been a bad nuclear war. Millions of people could have been killed. So ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಾಸ್ ವಾಲಾ. Be the boss. I'm very proud of that. I also want to thank ಎರಡೂ ಕೂಡ ನ್ಯೂಕ್ಲಿಯರ್ ಶಕ್ತ ದೇಶಗಳು. ಹೀಗಾಗಿ ಏನಂದ್ರೆ ನ್ಯೂಕ್ಲಿಯರ್ ವಾರ್ ಆಗಿದ್ರೂ ಕೂಡ ಅಚ್ಚರಿ ಇರಲಿಲ್ಲ. ಅಣುಯುದ್ಧವನ್ನೂ ಕೂಡ ನಾವು ನಿಲ್ಲಿಸಿದ್ವಿ. ಈ ಮುಖಾಂತರ ಏನು ಅಂದರೆ ಬಹಳಷ್ಟು ಜನ ಸಾಯ್ತಾ ಇದ್ರು, ಅದನ್ನು ಕೂಡ ನಾವು ನಿಲ್ಲಿಸಿದ್ದೀವಿ. ಏನಿದ್ರ ಅರ್ಥ? ಹಾಗಾದರೆ ಎಲ್ಲವನ್ನೂ ಕೂಡ ಭಾರತ ಅಮೆರಿಕ ಕೇಳೇ ಮಾಡುತ್ತಾ? ನಮ್ಮ ಅಧಿಕಾರಿಗಳು ಯುದ್ಧ ನಿಲ್ಲಿಸಿದ್ರು ಅಂತ ಟ್ರಂಪ್ ಹೇಳ್ತಾರೆ. ಯುದ್ಧ ಮುಂದುವರೆದಿದ್ರೆ ನ್ಯೂಕ್ಲಿಯರ್ ವಾರ್ ಆಗಿಬಿಡ್ತಿತ್ತು ಅಂತ. ಅದು ಒಂದ್ಸರಿ ಆಗೋಗ್ಬಿಡ್ಲಿ ಬಿಡಿ ಎತ್ತಗೆ. ಪದೇ ಪದೇ ನ್ಯೂಕ್ಲಿಯರ್ ವಾರ್ ಆಗುತ್ತೆ. ಅದರ ಪರಿಣಾಮ ಏನು ಅಂತಲೂ ಗೊತ್ತಾಗಲಿ ಜಗತ್ತಿಗೆ. ಪಾಕಿಸ್ತಾನದ ಬೊಗಳೆಗೆ ಅಮೆರಿಕ ಎಷ್ಟರ ಮಟ್ಟಿಗೆ ಬೆಂಬಲ ಕೊಟ್ಟಿದೆ ಅನ್ನೋಕ್ಕೆ ಇದೊಂದು ಎಕ್ಸಾಂಪಲ್ ಇದೆ. On Saturday, my administration helped broker a full and immediate ceasefire, I think a permanent one, between India and Pakistan, ending a dangerous conflict of two nations with lots of nuclear weapons. And they were going at it hot and heavy, and it was seemingly not going to stop. And I'm very proud to let you know that the leadership of India and Pakistan was unwavering, powerful. And we helped also with trade. I said, come on, we're going to do a lot of trade with you guys. Let's stop it. Let's stop it. If you stop it, we're doing trade. If you don't stop it, we're not going to do any trade.